ಇಲ್ಲಿ ಹೈಕೋರ್ಟ್ ಅಲ್ಲಿ ನಾವು ನೋಡ್ದಂಗೆ ಅನಾರೋಗ್ಯದ ಕಾರಣವನ್ನ ಕೊಟ್ಟು ತೀವ್ರ ರೀತಿಯಲ್ಲಿ ಬೆನ್ನೋವಿನ ಸಮಸ್ಯೆ ಇದೆ, ನಡೆಯೋಕ್ಕೂ ಆಗದ ರೀತಿಯಲ್ಲಿ ದರ್ಶನ್ ಕಷ್ಟಪಡ್ತಾ ಇದ್ದಾರೆ, ಅವರಿಗೆ ತುರ್ತಾಗಿ ಸರ್ಜರಿಯ ಅಗತ್ಯತೆ ಇದೆ ಅಂತೆಲ್ಲ ಬೇಲನ್ನ ತಗೊಂಡಿದ್ರು. ಸದ್ಯಕ್ಕೀಗ ಅವತ್ತಿನ ಘಟನೆ ಕುರಿತಂತೆ ವಿವರಣೆಯನ್ನ ಜಡ್ಜ್ ಮುಂದೆ ಇಡಲಾಗ್ತಾ ಇದೆ. ಇನ್ನು ಕೊಲೆ ಆದ್ಮೇಲೆ ಏನಾಯ್ತು, ಒಂದು ಸಾಕ್ಷ್ಯನಾಶ, ಅದಾದ್ಮೇಲೆ ಪೊಲೀಸರು ಎಂಟರ್ ಆಗ್ತಾರಲ್ಲ ಈ ಕೇಸಲ್ಲಿ, ತದನಂತರ ಏನಾಯ್ತು ಅಂತ ಈಗ ಸದ್ಯಕ್ಕೆ ನ್ಯಾಯಪೀಠದ ಗಮನಕ್ಕೆ ತರಲಾಗ್ತಾ ಇದೆ. ದರ್ಶನ್ ಬೂಟ್ನಲ್ಲಿ ರಕ್ತದ ಕಲೆಗಳು ಅಂಟಿತ್ತು, ಆ ಬಗ್ಗೆ ವಿವರಣೆಯನ್ನ ನೀಡಲಾಗ್ತಾ ಇದೆ. ಮಣ್ಣಿನಲ್ಲಿ ಸ್ವಾಮಿ ರಕ್ತದ ಕಲೆ ಅಂಟಿದ್ದ ಬಗ್ಗೆ ಕೂಡ ನ್ಯಾಯಪೀಠಕ್ಕೆ ವಿವರಣೆಯನ್ನ ನೀಡಲಾಗ್ತಾ ಇದೆ. ಇನ್ನು ಸಾಕ್ಷಿಗಳು ದರ್ಶನ್ ಶೆಡ್ಡಿಗೆ ಹೋಗಿದ್ರು, ಹಲ್ಲೆ ಮಾಡಿದ್ರು ಅನ್ನೋ ಕುರಿತಂತೆ ಏನ್ ಪ್ರೂಫ್ ಇದೆ ಅಂತಂದ್ರೆ ದರ್ಶನ್ ಬೂಟ್ನಲ್ಲಿ ಅಂಟಿದ್ದ ರಕ್ತದ ಕಲೆಗಳ ಬಗ್ಗೆ ಈಗ ವಿವರಣೆಯನ್ನ ನೀಡಲಾಗ್ತಾ ಇದೆ. ಈ ಸಂದರ್ಭದಲ್ಲಿ ಪ್ರತ್ಯಕ್ಷದರ್ಶಿ ಕಿರಣ್, ಈತ ಶೆಡ್ನಲ್ಲಿ ಕೆಲಸ ಮಾಡ್ಕೊಂಡಿದ್ದಂತ ವ್ಯಕ್ತಿ, ಸೊ ಈತ ಏನ್ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದ ಆ ಸಂದರ್ಭದಲ್ಲಿ ಪರ್ಟಿಕ್ಯುಲರ್ ಆಗಿ ಪವಿತ್ರ ಮತ್ತೆ ದರ್ಶನ್ ಶೆಡ್ಡಿಗೆ ಬಂದಿದ್ರ, ಹಲ್ಲೆಯನ್ನ ಮಾಡಿದ್ರ, ಸೊ ಈ ಬಗ್ಗೆ ಆತನ ಸ್ಟೇಟ್ಮೆಂಟ್ ಅನ್ನ ಓದಿ ಹೇಳಲಾಗ್ತಾ ಇದೆ. ಕಿರಣ್ ಪ್ರತ್ಯಕ್ಷದರ್ಶಿ ಈತನ ಸ್ಟೇಟ್ಮೆಂಟ್ ಅನ್ನ ಓದಿ ಹೇಳಲಾಗ್ತಾ ಇದೆ. ಇನ್ನು ಆರೋಪಿಗಳು ಪರ್ಟಿಕ್ಯುಲರ್ ಆಗಿ ಈ 2-3 ದಿನಗಳ ಕಾಲ ರೇಣುಕಾ ಸ್ವಾಮಿಯನ್ನ ಕಿಡ್ನಾಪ್ ಮಾಡೋಕ್ಕೂ ಮುಂಚಿತವಾಗಿ ಕಿಡ್ನಾಪ್ ಮಾಡಿ ಕರ್ಕೊಂಡ್ಬಂದಿದ್ದು, ಕಿಡ್ನಾಪ್ ಮಾಡಿ ಕರ್ಕೊಂಡ್ಬಂದಿದ್ದಾದ್ಮೇಲೆ ಶೆಡ್ನಲ್ಲಿ ಹಲ್ಲೆ ಮಾಡಿದ್ದು, ಅದಾದ್ಮೇಲೆ ಆತನ ಡೆಡ್ ಬಾಡಿಯನ್ನ ಸುಮನಹಳ್ಳಿ ಕಾಲುವೆಗೆ ಬಿಸಾಡಿದ್ದು, ಆಮೇಲೆ ಸಾಕ್ಷಿ ನಾಶ. ಇಷ್ಟೂ ಪ್ರಕ್ರಿಯೆಗಳಲ್ಲಿ ಈ ಆರೋಪಿಗಳ ಪಾತ್ರದ ಬಗ್ಗೆ ಮತ್ತೆ ಯಾರ ಜೊತೆ ನಿರಂತರವಾಗಿ ಕಾಂಟ್ಯಾಕ್ಟ್ ಅಲ್ಲಿ ಇದ್ರು, ಈ ಬಗ್ಗೆ ಟೆಕ್ನಿಕಲ್ ಆಗಿ ಒಂದಿಷ್ಟು ಎವಿಡೆನ್ಸ್ ಗಳನ್ನ ಕಲೆಕ್ಟ್ ಮಾಡಲಾಗಿತ್ತು. ಈ ಬಗ್ಗೆ ಈಗ ನ್ಯಾಯಪೀಠದ ಗಮನಕ್ಕೆ ತರಲಾಗ್ತಾ ಇದೆ. ಇನ್ನು ಕಲೆಕ್ಟ್ ಮಾಡಿದಂತ ಸ್ಯಾಂಪಲ್ಗಳು FSL ರಿಪೋರ್ಟ್ ಇರಬಹುದು, ಜೊತೆಗೆ ಈಗಂತೂ ಮೊಬೈಲ್ ಯುಗ ಆಗಿರೋದ್ರಿಂದ ಟೆಕ್ನಿಕಲ್ ಎವಿಡೆನ್ಸ್ ಸ್ಟ್ರಾಂಗ್ ಆಗಿ ಸಿಗೋದೆ ಥ್ರೂ ಮೊಬೈಲ್. ಹಾಗಾಗಿ ಎಲ್ಲ ಆರೋಪಿಗಳ ಮೊಬೈಲ್ಗಳನ್ನು FSLಗೆ ರವಾನೆ ಮಾಡಲಾಗಿತ್ತು. ಅದರಲ್ಲಿ ಏನ್ ಚಾಟ್ ಮಾಡಿದ್ರು, ಕೆಲವೊಂದು ಫೋಟೋಗಳನ್ನ ಕ್ಲಿಕ್ಕಿಸ್ಕೊಂಡಿದ್ರು, ಅದರಲ್ಲೂ ಪರ್ಟಿಕ್ಯುಲರ್ ಆಗಿ ದರ್ಶನ್ ಭೀಕರವಾಗಿ ರೇಣುಕಾ ಸ್ವಾಮಿಗೆ ಹಲ್ಲೆ ಮಾಡುವಂತ ಒಂದು ದೃಶ್ಯ ಇದೆ. ಸೊ ಅದ್ರ ಬಗ್ಗೆ ಸಿಕ್ಕಾಪಟ್ಟೆ ಚರ್ಚೆಗಳು ಈ ಹಿಂದಿನಿಂದ ಆಗ್ತಾ ಇತ್ತು. ಕೆಲವು ಸೆಕೆಂಡ್ಗಳ ಆ ವಿಡಿಯೋವನ್ನ ಈ ಆರೋಪಿಗಳೇ ರೆಕಾರ್ಡ್ ಮಾಡ್ಕೊಂಡಿದ್ರು ಆತನ ಮೇಲೆ ಹಲ್ಲೆ ಮಾಡುವಂತ ಸಂದರ್ಭದಲ್ಲಿ ಅಂತ ಹೇಳಿ. ಇದೆಲ್ಲ ಟೆಕ್ನಿಕಲ್ ಎವಿಡೆನ್ಸ್ ಆಯಿತು. ಇನ್ನೊಂದು ಕಡೆ ಈ ಬಯಾಲಜಿಕಲ್ ಎವಿಡೆನ್ಸ್ ಅಂತ ನಾವೇನು ಕರಿತೀವಿ, ಈ ರಕ್ತದ ಕಲೆಗಳಿರ್ಬೋದು, ಈ ದರ್ಶನ್ ಬೂಟ್ನಲ್ಲಿ ಅಂಟಿದಂಥ ರಕ್ತದ ಕಲೆ, ರೇಣುಕಾ ಸ್ವಾಮಿಯ ರಕ್ತದ ಕಲೆ ಅಲ್ಲಿ ಶೆಡ್ನಲ್ಲಿ ಮಣ್ಣಲ್ಲಿ ಅಂಟಿದ್ದಿರ್ಬೋದು, ಈ ಥರ ಬಯಾಲಜಿಕಲ್ ಒಂದಿಷ್ಟು ಎವಿಡೆನ್ಸ್ಗಳನ್ನು ಆ ಸಂದರ್ಭದಲ್ಲಿ ಏನು ಕಲೆಕ್ಟ್ ಮಾಡಲಾಗಿತ್ತು ಪೊಲೀಸರಿಂದ, ಆ ಬಗ್ಗೆನೂ ಕೂಡ ಈಗ ಮಾಹಿತಿಯನ್ನು ನೀಡಲಾಗ್ತಾ ಇದೆ. ಯಾವ ಕಾರಣಕ್ಕೋಸ್ಕರ ಇವ್ರುಗಳ ಬೇಲನ್ನ ಕ್ಯಾನ್ಸಲ್ ಮಾಡಬೇಕು, ಆ ದಿನ ಘಟನೆ ಏನಾಗಿತ್ತು, ಕೊಲೆಯಲ್ಲಿ ಈ ಆರೋಪಿಗಳ 7 ಜನರದ್ದು ಪರ್ಟಿಕ್ಯುಲರ್ ಆಗಿ ಒಟ್ಟು 17 ಜನರ ಇನ್ವಾಲ್ವ್ಮೆಂಟ್ ಇದರಲ್ಲಿ ಇದೆ, ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಅಂತ ಈ ಹಿಂದೆ ಕೇಸ್ ದಾಖಲಾಗಿತ್ತು. ಅದರಲ್ಲಿ 7 ಜನರ ಬೇಲನ್ನ, ಇವರೆಲ್ಲ ಪ್ರಮುಖ ಆರೋಪಿಗಳು, ಸೊ ಇವ್ರ ಬೇಲ್ ಕ್ಯಾನ್ಸಲ್ ಆಗಬೇಕು ಅಂತ ಹೇಳಿ ಮೇಲ್ಮನವಿ ಸಲ್ಲಿಕೆ ಆಗಿರೋದು. ಈಗ ಶೆಡ್ನಲ್ಲಿ ಕೆಲಸ ಮಾಡ್ತಾ ಇದ್ದವರ ಪ್ರತ್ಯಕ್ಷದರ್ಶಿಗಳ ಹೇಳಿಕೆ, ಆ ಸಂದರ್ಭದಲ್ಲಿ ಏನಾಗಿತ್ತು, ಆ ಸ್ಟೇಟ್ಮೆಂಟ್ ಅನ್ನ ಜಡ್ಜ್ ಗಮನಕ್ಕೆ ತರಲಾಗಿದೆ. ದ್ವಿಸದಸ್ಯ ಪೀಠದಲ್ಲಿ ಅರ್ಜಿ ವಿಚಾರಣೆ ನಡೀತಾ ಇದೆ. ಬೇಲ್ ಕ್ಯಾನ್ಸಲ್ ಆಗುತ್ತಾ ಅಥವಾ ಕಂಟಿನ್ಯೂ ಆಗುತ್ತಾ? ಫಾರ್ ದ ಫಸ್ಟ್ ಡೇನೇ ನಾವು ನೋಡಿದ್ವಿ ಸುಪ್ರೀಂ ಕೋರ್ಟ್ ಈ ವಿಚಾರಣೆಯನ್ನ, ಮೇಲ್ಮನವಿಯ ಅರ್ಜಿ ವಿಚಾರಣೆಯನ್ನ ಕೈಗೆತ್ಕೊಂಡಿದ್ದಾಗ ಬೇಲ್ ಯಾಕೆ ಕ್ಯಾನ್ಸಲ್ ಮಾಡಬಾರ್ದು ಅಂತ ನೇರವಾಗಿ ಪ್ರಶ್ನೆಯನ್ನ ಮಾಡಿದ್ರು. ಆಮೇಲೆ ಹೈಕೋರ್ಟ್ನಲ್ಲಿ ಮನವಿಯನ್ನ ನೋಡಿದಂಥ ಸಂದರ್ಭದಲ್ಲಿ ಯಾವ ಕಾರಣಕ್ಕೆ ಬೇಲ್ ಬೇಕು ಅಂತ ನೋಡಿದಾಗ ಅಲ್ಲೊಂದು ಚಡಪಡಿಕೆ ಎದ್ದು ಕಾಣ್ತಾ ಇದೆ. ಯಾವುದಾದ್ರೂ ಒಂದು ಪಾಯಿಂಟ್ ಆಧಾರದ ಮೇಲೆ ತನಗೆ ಜಾಮೀನು ಬೇಕು ಅಂತ ಕೇಳ್ದಂಗಿದೆ, ಆ ಚಡಪಡಿಕೆ ಕಾಣಿಸ್ತಾ ಇದೆ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಹೇಳಿತ್ತು. ಸದ್ಯಕ್ಕೆ ಅವತ್ತಿನ ಘಟನೆ ಏನಾಗಿತ್ತು ಅನ್ನೋ ಕುರಿತಂತೆ ವಿವರಣೆಯನ್ನ ನ್ಯಾಯಪೀಠಕ್ಕೆ ನೀಡಲಾಗ್ತಾ ಇದೆ. ಪ್ರತ್ಯಕ್ಷದರ್ಶಿಗಳ ಹೇಳಿಕೆ, ಅವತ್ತು ಕಲೆಕ್ಟ್ ಮಾಡಿದಂಥ ಎವಿಡೆನ್ಸ್ಗಳು, FSL ನಿಂದ ಬಂದಂಥ ರಿಪೋರ್ಟ್ಗಳು, ದರ್ಶನ್ ಹಾಗೇನೆ ಪವಿತ್ರ ಗೌಡ ಇನ್ವಾಲ್ವ್ಮೆಂಟ್, ಅವರ ಸಂಬಂಧ, ಹೀಗೆ ಎಲ್ಲದರ ಬಗ್ಗೆ ಮತ್ತೊಮ್ಮೆ ಸುಪ್ರೀಂ ಕೋರ್ಟ್ನಲ್ಲಿ ರಿಕಾಲ್ ಮಾಡಲಾಗ್ತಾ ಇದೆ. ಹೈಕೋರ್ಟ್ನಲ್ಲೂ ಕೂಡ ಈ ಬಗ್ಗೆ ವಾದ ಪ್ರತಿವಾದ ತೀವ್ರ ರೀತಿಯಲ್ಲೇ ಆಗಿತ್ತು.
ಸೊ ಈಗ ಮತ್ತೊಮ್ಮೆ ಸುಪ್ರೀಂ ಕೋರ್ಟ್ ಮುಂದೆ ಮೇಲ್ಮನವಿ ಆಗಿರೋದ್ರಿಂದ ಸುಪ್ರೀಂ ಕೋರ್ಟ್ನಲ್ಲಿ ಅಲ್ಲಿ ನ್ಯಾಯಾಧೀಶರ ಮುಂದೆ ಎಲ್ಲ ವಿಷಯವನ್ನ ಗಮನಕ್ಕೆ ತರಲಾಗ್ತಾ ಇದೆ. ಈ ರೇಣುಕಾಸ್ವಾಮಿ ಅನ್ನೋ ವ್ಯಕ್ತಿ ಯಾರು, ಈತನನ್ನ ಯಾಕೆ ಈ ಗ್ಯಾಂಗ್ ಕಿಡ್ನಾಪ್ ಮಾಡಿ ಕರ್ಕೊಂಬಂತು, ಯಾರ್ಯಾರ ಪಾತ್ರ ಏನಿದೆ, ಇವ್ರನ್ನೆಲ್ಲ ನೋಡಿದಂಥ ಪ್ರತ್ಯಕ್ಷದರ್ಶಿಗಳು ಯಾರು ಈ ಕೇಸಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ರು, ರೇಣುಕಾಸ್ವಾಮಿ ಡೆಡ್ ಬಾಡಿಯನ್ನು ನೋಡಿದವ್ರು ಯಾರು, ಅದು ಯಾವ ಪರಿಸ್ಥಿತಿಯಲ್ಲಿ ಇತ್ತು, ಬಹುಶಃ ಮುಂದಿನ ಹಂತದಲ್ಲಿ ಅದ್ರ ಬಗ್ಗೆನೂ ಕೂಡ ಚರ್ಚೆಗಳು ಬರ್ಬೋದು. ಪ್ರತ್ಯಕ್ಷದರ್ಶಿಗಳು ಕೊಟ್ಟಂತ ಸ್ಟೇಟ್ಮೆಂಟ್ ಏನು, ದರ್ಶನ್ ಮತ್ತೆ ಪವಿತ್ರ ಗೌಡ ಇನ್ವಾಲ್ವ್ಮೆಂಟ್ ಏನು, ಎಲ್ಲದರ ಬಗ್ಗೆನೂ ಕೂಡ ನ್ಯಾಯಪೀಠದ ಗಮನಕ್ಕೆ ತರಲಾಗ್ತಾ ಇದೆ. ಒಂದು ಕಡೆ ದರ್ಶನ್ ಅಭಿಮಾನಿಗಳಿಗೆ, ಡೆವಿಲ್ ಚಿತ್ರತಂಡಕ್ಕೆ ಈಗ ಟೆನ್ಷನ್ ಶುರುವಾಗಿದೆ. ದರ್ಶನ್ ಆಲ್ಮೋಸ್ಟ್ ತಮ್ಮ ಪೋರ್ಷನ್ ಅನ್ನ ಕಂಪ್ಲೀಟ್ ಮಾಡಿಕೊಟ್ಟಿದ್ದಾರೆ ಅನ್ನೋ ಮಾಹಿತಿನೂ ಇದೆ. ಸದ್ಯಕ್ಕೆ ವಿದೇಶದಲ್ಲಿ ಶೂಟಿಂಗ್ ನಲ್ಲಿ ದರ್ಶನ್ ಇದ್ದಾರೆ. ಇನ್ನು ಸರ್ಕಾರಿ ವಕೀಲರು ಪವಿತ್ರ ಸ್ನೇಹಿತೆ ಅಂತ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ದರ್ಶನ್ ಹಾಗೂ ಪವಿತ್ರ ಗೌಡ ಭೇಟಿಯಾಗಿದ್ರು. ಸ್ನೇಹಿತೆ ಅನ್ನೋ ಹೇಳಿಕೆಯ ಬಗ್ಗೆ ಉಲ್ಲೇಖವನ್ನ ಮಾಡ್ತಾ ಇದ್ದಾರೆ. ನಾನು ಆಗ್ಲೇ ಹೇಳ್ತಾ ಇದ್ದೆ, ಒಂದಿಷ್ಟು ಟೆಕ್ನಿಕಲ್ ಎವಿಡೆನ್ಸ್ ಅಂತ ಏನ್ ಕಲೆಕ್ಟ್ ಮಾಡ್ಕೊಂಡಿದ್ರು, ಎಸ್ಪೆಷಲಿ ಮೊಬೈಲ್ನಲ್ಲಿ ಆರೋಪಿಗಳು ರೇಣುಕಾಸ್ವಾಮಿ ಮೇಲೆ ಹಲ್ಲೆ ಮಾಡುವಾಗ ತೆಗೆದಂತ ಕೆಲವೊಂದು ಫೋಟೋಸ್, ಕ್ಯಾಪ್ಚರ್ ಮಾಡಿದಂಥ ವಿಡಿಯೋಸ್, ಪುನೀತ್ ಮೊಬೈಲ್ನಲ್ಲಿ ಸಿಕ್ಕಂತ ಫೋಟೋಗಳನ್ನ ಜಡ್ಜ್ಗೆ ತೋರಿಸಲಾಗಿದೆ. ಪವಿತ್ರ ಗೌಡ ಸ್ನೇಹಿತೆಯ ಹೇಳಿಕೆ ಬಗ್ಗೆ ಉಲ್ಲೇಖ ಮಾಡಲಾಗಿದೆ. ಇಡೀ ಪ್ರಕರಣದ ವಿವರಣೆಯನ್ನ ಸದ್ಯಕ್ಕೆ ಸರ್ಕಾರಿ ಪರ ವಕೀಲ ಲೂತ್ರಾ ಅವರು ಕೊಡ್ತಾ ಇದ್ದಾರೆ. ಪವಿತ್ರ ಗೌಡ ಫ್ರೆಂಡ್ ಹೇಳಿಕೆ ಏನಿತ್ತು, ಪವಿತ್ರ ಗೌಡ ಸ್ನೇಹಿತೆ ಮೂಲಕ ಪೋಸ್ಟ್ ಮಾರ್ಟಂನಲ್ಲಿ ಮಾತುಕತೆಯನ್ನು ನಡೆಸಿದ್ದ ಬಗ್ಗೆ ಉಲ್ಲೇಖಿಸಿ ವಾದವನ್ನ ಮಾಡಲಾಗ್ತಾ ಇದೆ. ಅಟಾಪ್ಸಿ ವಿಭಾಗದಲ್ಲಿ ಪವಿತ್ರ ಗೌಡ ಸ್ನೇಹಿತೆಯ ಪತಿ ಕೆಲಸ ಮಾಡ್ತಾ ಇದ್ರು. ಈ ವೇಳೆ ಪೋಸ್ಟ್ ಮಾರ್ಟಂ ರಿಪೋರ್ಟ್ ಬಗ್ಗೆ ಮಾತುಕತೆಯನ್ನ ನಡೆಸಲಾಗಿತ್ತು. ಇನ್ಫ್ಲೂಯೆನ್ಸ್, ಅಲ್ಲಿ ಕೂಡ ಪ್ರಭಾವ ಬೀರುವಂತ, ಒತ್ತಡವನ್ನ ಹಾಕುವಂತ ಕೆಲಸವನ್ನ ಮಾಡಲಾಗಿತ್ತು ಅಂತ ಹೇಳಿ ನ್ಯಾಯಪೀಠದ ಗಮನಕ್ಕೆ ತರಲಾಗ್ತಾ ಇದೆ. ಪವಿತ್ರ ಗೌಡ ಸ್ನೇಹಿತೆಯ ಹೇಳಿಕೆ, ಆಕೆಯ ಪತಿಯ ಹೇಳಿಕೆಯ ವಿವರಣೆಯನ್ನ ಸದ್ಯಕ್ಕೆ ನ್ಯಾಯಪೀಠದ ಮುಂದೆ ಸರ್ಕಾರಿ ಪರ ವಕೀಲರು ಕೊಡ್ತಾ ಇದ್ದಾರೆ. ಮತ್ತೊಂದು ಮಹತ್ವದ ಮಾಹಿತಿ ಅಂತಂದ್ರೆ, ನಾನು ಆಗ್ಲೇ ಹೇಳ್ದಂಗೆ ಪುನೀತ್ ಆತನ ಮೊಬೈಲ್ನಲ್ಲಿ ಇದ್ದಂಥ ಫೋಟೋಗಳು, ಅದು ಹಲ್ಲೆ ನಡೆದಂಥ ಜಾಗದಲ್ಲಿ ತೆಗೆದಂಥ ಫೋಟೋಗಳು. ಯಾವಾಗ ಈ ಫೋಟೋ ತೆಗೆಯಲಾಗಿತ್ತು ಅಂತ ಜಡ್ಜ್ ಪ್ರಶ್ನೆ ಮಾಡಿದ್ದಾರೆ. ಒಂದ್ ಕಡೆ ಹಲ್ಲೆ ಆಗ್ತಿರುತ್ತೆ, ಇನ್ನೊಂದ್ ಕಡೆ ಫೋಟೋಸ್ ತಗೊಳ್ತಾ ಇರ್ತಾರೆ. ಯಾವ ರೀತಿ ಜನ ಇವರು ಅಂತ ಜಡ್ಜ್ ಪ್ರಶ್ನೆ ಮಾಡಿದಾರಂತೆ. ಅವತ್ತಿನ ಘಟನೆ ಏನಾಯಿತು ಅಂತ ಹೇಳಿ ನ್ಯಾಯಪೀಠದ ಮುಂದೆ ಎಳೆ ಎಳೆಯಾಗಿ ಸರ್ಕಾರಿ ಪರ ವಕೀಲರು ಬಿಚ್ಚಿಡ್ತಾ ಇದ್ದಾರೆ. ಸಾಕ್ಷಿಗಳನ್ನ ಯಾವ ತರ ಕಲೆಕ್ಟ್ ಮಾಡಲಾಗಿತ್ತು, ಅದರಲ್ಲಿ ದರ್ಶನ್ ಪವಿತ್ರ ಗೌಡ ಪಾತ್ರ ಏನಾಗಿತ್ತು, ಸಾಕ್ಷಿಗಳನ್ನ ನಾಶ ಮಾಡುವಂತ ನಿಟ್ಟಿನಲ್ಲಿ ಆದಂತ ಪ್ರಯತ್ನಗಳು, ಇವರುಗಳು ಬೀರಿದಂತ ಪ್ರಭಾವಗಳು, ಪ್ರತ್ಯಕ್ಷದರ್ಶಿಗಳು ಕೊಟ್ಟಂತ ಹೇಳಿಕೆ, ಮೊಬೈಲ್ನಲ್ಲಿ ತೆಗೆದಂತ ಫೋಟೋಗಳು, ಪುನೀತ್ ಫೋಟೋಗಳನ್ನ ಏನ್ ಕ್ಲಿಕ್ ಮಾಡ್ಕೊಂಡಿದ್ದ ತನ್ನ ಮೊಬೈಲ್ನಲ್ಲಿ, ಅದನ್ನ ಜಡ್ಜ್ ಮುಂದೆ ತೋರಿಸಲಾಗಿದೆ. ಯಾವಾಗ ಈ ಫೋಟೋಸ್ ತಗೊಂಡಿದ್ದು ಅಂತ ಜಡ್ಜ್ ಪ್ರಶ್ನೆ ಮಾಡಿದ್ದಾರೆ. ಇವರೆಲ್ಲ ಆತನಿಗೆ ಹಲ್ಲೆ ಮಾಡುವಾಗ ಪಿಕ್ಚರ್ ಕ್ಲಿಕ್ ಮಾಡ್ತಾ ಇದ್ರಲ್ಲ, ನೋಡ್ಕೊಂಡು ನಿಂತಿದ್ರ, ಇವರೆಲ್ಲ ಯಾವ ರೀತಿ ಜನ ಅಂತ ಜಡ್ಜ್ ಪ್ರಶ್ನೆ ಮಾಡಿದ್ದಾರೆ.